ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸ್ವಾಗತ. ನಾವು ಇಂದಿನ ತರಗತಿಯೊಳಗೆ ಕರ್ನಾಟಕದಲ್ಲಿ ಅತಿ ದೊಡ್ಡ ನದಿ ವ್ಯವಸ್ಥೆಯಾದ ಕೃಷ್ಣಾ ನದಿ ವ್ಯವಸ್ಥೆ ಬಗ್ಗೆ ಸಂಪೂರ್ಣವಾಗಿ ಮ್ಯಾಪನ್ನು ಬೇಸಿಟ್ಕೊಂಡು ಮಾಹಿತಿಯನ್ನು ನೋಡ್ತಾ ಬಂದಿದ್ವಿ. ಇವತ್ತಿನ ತರಗತಿ ಒಳಗೆ ಕೃಷ್ಣಾ ನದಿಯ ಪ್ರಮುಖ ಬಲದಂಡೆ ಉಪನದಿಯಾದ ಘಟಪ್ರಭಾ ನದಿ ವ್ಯವಸ್ಥೆ ಬಗ್ಗೆ ಮ್ಯಾಪನ್ನು ಆಧಾರವಾಗಿಟ್ಟುಕೊಂಡು ಮಾಹಿತಿಯನ್ನು ತಿಳ್ಕೊತ ಹೋಗೋಣ. ಮ್ಯಾಪನ್ನು ಆಧಾರವಾಗಿಟ್ಟುಕೊಂಡು ಮಾಹಿತಿಯನ್ನು ತಿಳ್ಕೊತ ಹೋದರೆ ಈಸಿಯಾಗಿ ನಾವು ನದಿ ವ್ಯವಸ್ಥೆ ಬಗ್ಗೆ ನೆನಪಿಟ್ಕೋಬೋದು ಸ್ನೇಹಿತರೆ. ಮೊದಲನೇದಾಗಿ ಇಲ್ಲಿ ನಾವು ಘಟಪ್ರಭಾ ನದಿ ಎಲ್ಲಿ ಹುಡ್ತತ್ತ ಅಂತ ತಿಳಿದುಕೊಳ್ಳೋಣ್ರಿ. ಎಲ್ಲಿ ಹುಡ್ತತ್ತಿದ್ದು ಮಹಾರಾಷ್ಟ್ರ ರಾಜ್ಯದ ರತ್ನಗಿರಿ ಜಿಲ್ಲೆಯ ಸಮೀಪ ಪಶ್ಚಿಮ ಘಟ್ಟಗಳಲ್ಲಿ ಸುಮಾರು 884 ಮೀಟರ್ ಎತ್ತರದೊಳಗೆ ಘಟಪ್ರಭಾ ನದಿ ಹುಡ್ತತ್ರಿ. ಘಟಪ್ರಭಾ ನದಿ ಪಶ್ಚಿಮದಲ್ಲುಟ್ಟಿ ಸುಮಾರು 283 ಕಿಲೋಮೀಟರ್ ಪೂರ್ವಕ್ಕೆ ಹರಿದು ಕೊನೆಯದಾಗಿ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಕೂಡಲ ಸಂಗಮದೊಳಗೆ ಕೃಷ್ಣಾ ನದಿಯನ್ನು ಸೇರ್ತತ್ರಿ. ಘಟಪ್ರಭಾ ನದಿಯ ಒಟ್ಟು ಜಲಾನಯನ ಪ್ರದೇಶ ಎಷ್ಟಿದೆಯಪ್ಪ ಅಂದ್ರೆ ಸುಮಾರು 8,820 ಚದರ ಕಿಲೋಮೀಟರ್ ಜಲಾನಯನ ಪ್ರದೇಶ ಕಂಡುಬರ್ತತ್ರಿ. ಈ ಘಟಪ್ರಭಾ ನದಿಯ ಜಲಾನಯನ ಪ್ರದೇಶ ಕರ್ನಾಟಕ ಮತ್ತು ಮಹಾರಾಷ್ಟ್ರ ರಾಜ್ಯದಲ್ಲಿ ಹಂಚಿಕೆ ಆಗಿರುತ್ತೆ. ಘಟಪ್ರಭಾ ನದಿ ಬಾಗಲಕೋಟೆ ಜಿಲ್ಲೆಯ ಚಿಕ್ಕ ಸಂಗಮ ಅಥವಾ ಕೂಡಲ ಸಂಗಮದೊಳಗೆ ಕೃಷ್ಣಾ ನದಿಯನ್ನು ಸೇರ್ತತ್ರಿ. ಘಟಪ್ರಭಾ ನದಿ ವ್ಯವಸ್ಥೆಯಲ್ಲಿ ಕಂಡುಬರುವ ಪ್ರಮುಖ ಉಪನದಿಗಳು ಯಾವಪ್ಪ ಅಂದ್ರೆ ಘಟಪ್ರಭಾ ನದಿಗೆ ಹಿರಣ್ಯಕೇಶಿ, ಮಾರ್ಕಂಡೇಯ ಮತ್ತು ತಾಮ್ರಪರ್ಣಿ ಎಂಬುವ ಪ್ರಮುಖ 3 ಉಪನದಿಗಳು ಘಟಪ್ರಭಾ ನದಿಗೆ ಕಂಡುಬರ್ತವೆ. ಅವುಗಳ ಬಗ್ಗೆ ಮ್ಯಾಪನ್ನು ಆಧಾರವಾಗಿಟ್ಟುಕೊಂಡು ತಿಳ್ಕೊತ ಹೋಗೋಣ. ಅಂದರೆ ನಾವು ಈಸಿಯಾಗಿ ನದಿ ವ್ಯವಸ್ಥೆ ಬಗ್ಗೆ ನೆನಪಿಟ್ಕೋಬೋದು. ಮೊದಲನೇದಾಗಿ ಇಲ್ಲಿ ಘಟಪ್ರಭಾ ನದಿಯಲ್ಲಿ ಹುಡ್ತತಿ ಮಹಾರಾಷ್ಟ್ರ ರಾಜ್ಯದ ರತ್ನಗಿರಿ ಜಿಲ್ಲೆಯ ಪಶ್ಚಿಮ ಘಟ್ಟದೊಳಗೆ ಹುಟ್ಟಿ ನಂತರ ಸುಮಾರು 283 ಕಿಲೋಮೀಟರ್ ಪೂರ್ವಕ್ಕೆ ಹರಿದು ಕೊನೆಯದಾಗಿ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಕೂಡಲ ಸಂಗಮದೊಳಗೆ ಕೃಷ್ಣಾ ನದಿಯನ್ನು ಸೇರ್ತೈತೆ. ಇದ್ರ ಬಗ್ಗೆ ಎಲ್ಲ ಗೊತ್ತೇ ಇರುತ್ತೆ. ಹಾಗಾದರೆ ಈ ಘಟಪ್ರಭಾ ನದಿ ವ್ಯವಸ್ಥೆ ಒಳಗೆ ಮೊದಲನೇದಾಗಿ ಘಟಪ್ರಭಾ ನದಿಗೆ ಮಹಾರಾಷ್ಟ್ರ ರಾಜ್ಯದೊಳಗೆ ಒಂದು ಪ್ರಮುಖ ಆಣೆಕಟ್ಟು ಕಂಡುಬರ್ತೈತೆ ರೀ. ಅದ್ಯಾವುದಪ್ಪ ಅಂದ್ರೆ ಪಾಟಕ್ವಾಡಿ ಆಣೆಕಟ್ಟು ಸ್ನೇಹಿತರೆ. ಯಾವುದು ಪಾಟಕ್ವಾಡಿ ಆಣೆಕಟ್ಟು ಘಟಪ್ರಭಾ ನದಿಯ ದಂಡ ಮೇಲೆ ಕಂಡುಬರ್ತೈತೆ ಮಹಾರಾಷ್ಟ್ರ ರಾಜ್ಯದೊಳಗೆ. ನಂತರ ಇದಕ್ಕೆ ಮೊದಲನೇದಾಗಿ ಬಂದು ಸೇರೋ ನದಿ ಯಾವುದಪ್ಪ ಅಂದ್ರೆ ಬಲದಂಡೆಯಿಂದ ಬಂದು ಸೇರುತ್ತೆ. ಅದ್ಯಾವುದಪ್ಪ ಅಂದ್ರೆ ತಾಮ್ರಪರ್ಣಿ ನದಿ ಸ್ನೇಹಿತರೆ. ಯಾವುದು ತಾಮ್ರಪರ್ಣಿ. ನಂತರ ಇದು ಕರ್ನಾಟಕವನ್ನು ಪ್ರವೇಶಿಸುತ್ತಾ ಘಟಪ್ರಭಾ ನದಿ. ಅಲ್ಲಿ ಘಟಪ್ರಭಾ ನದಿಗೆ ಕರ್ನಾಟಕದ ಬೆಳಗಾವಿ ಜಿಲ್ಲೆಯೊಳಗೆ ಒಂದು ಪ್ರಮುಖ ಆಣೆಕಟ್ಟನ್ನು ಕೂಡ ಕಟ್ಟಲಾಗುತ್ತೆ ರೀ. ಅದ್ಯಾವುದು ರಾಜ ಲಕ್ಕಮ್ಮನಗೌಡ ಆಣೆಕಟ್ಟು ಅಥವಾ ಹಿಡಿಕಲ್ ಆಣೆಕಟ್ಟು ಸ್ನೇಹಿತರೆ. ಇದ್ರ ಬಗ್ಗೆ ನೆಕ್ಸ್ಟ್ ಸ್ಲೈಡ್ ಒಳಗಿದೆ, ಅಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂತ ಹೋಗೋಣ. ಈ ಘಟಪ್ರಭಾ ನದಿಯ ದಂಡ ಮೇಲೆ ಒಂದು ಪ್ರಮುಖ ನಗರ ಕೂಡ ಕಂಡು ಬರ್ತೈತೆ ರೀ. ಅದ್ಯಾವುದಪ್ಪ ಅಂದ್ರೆ ಘಟಪ್ರಭಾ ನಗರನೇ ಕಂಡು ಬರ್ತೈತೆ. ನೆಕ್ಸ್ಟ್ ಇದಕ್ಕೆ ಎರಡನೇದಾಗಿ ಒಂದು ಪ್ರಮುಖ ಎಡದಂಡೆ ಉಪನದಿ ಬಂದು ಸೇರ್ತೈತೆ ರೀ. ಅದ್ಯಾವುದಪ್ಪ ಅಂದ್ರೆ ಹಿರಣ್ಯಕೇಶಿ ನದಿ ಬಂದು ಸೇರುತ್ತೆ ಇದಕ್ಕೆ. ಈ ಹಿರಣ್ಯಕೇಶಿ ನದಿಗೆ ಒಂದು ಪ್ರಮುಖ ಫಾಲ್ಸ್ ಕೂಡ ಕಂಡು ಬರ್ತೈತೆ ರೀ. ಅದ್ಯಾವುದಪ್ಪ ಅಂದ್ರೆ ರಾಮತೀರ್ಥ ಫಾಲ್ಸ್ ಸ್ನೇಹಿತರೆ. ಯಾವುದು ರಾಮತೀರ್ಥ ಫಾಲ್ಸ್ ಹಿರಣ್ಯಕೇಶಿ ನದಿಯಿಂದ ನಿರ್ಮಾಣವಾಗುತ್ತಾ. ನಂತರ ಇದಕ್ಕೆ ಈ ಘಟಪ್ರಭಾ ನದಿ ವ್ಯವಸ್ಥೆ ಮೇಲೆ ಒಂದು ದ್ವೀಪ ಕೂಡ ನಿರ್ಮಾಣವಾಗುತ್ತಾ. ಅದ್ಯಾವುದಪ್ಪ ಅಂದ್ರೆ ಧೂಪ್ತಾಳ ದ್ವೀಪ ಸ್ನೇಹಿತರೆ. ಇದಕ್ಕೆ ಸುಮಾರು ಬರೀ ಇದು ಎಕ್ಸಾಮ್ನಲ್ಲಿ ಕೇಳಿದ್ದಾರೆ. ಇದನ್ನು ಧೂಪ್ತಾಳ ದ್ವೀಪ ಯಾವ ನದಿಯಿಂದ ನಿರ್ಮಾಣವಾಗುತ್ತೆ ಅಂತ ಕೇಳಿದ್ದಾರೆ. ಯಾವುದು ಘಟಪ್ರಭಾ ನದಿಯಿಂದ ನಿರ್ಮಾಣವಾಗುತ್ತಾ. ಆ ಧೂಪ್ತಾಳ ದ್ವೀಪದ ಸಮೀಪ ಒಂದು ಬರ್ಡ್ ಸೆಂಚುರಿನ ಕಂಡುಬರುತ್ತೆ. ಅದ್ಯಾವುದಪ್ಪ ಅಂದ್ರೆ ಧೂಪ್ತಾಳ್ ಬರ್ಡ್ ಸೆಂಚುರಿ ಸ್ನೇಹಿತರೆ. ನಂತರ ಇದು ಗೋಕಾಕನ್ನು ಪ್ರವೇಶ ಮಾಡುತ್ತೆ. ಅಲ್ಲಿ ಇದಕ್ಕೊಂದು ಪ್ರಮುಖ ಗೋಕಾಕ್ ಫಾಲ್ಸ್ ಕೂಡ ನಿರ್ಮಾಣವಾಗುತ್ತೆ ರೀ. ಇದಾದ ನಂತರ ಇದಕ್ಕೆ ಕೊನೆಯದಾಗಿ ಮಾರ್ಕಂಡೇಯ ನದಿ ಬಂದು ಸೇರುತ್ತೆ. ಈ ಮಾರ್ಕಂಡೇಯ ನದಿ ಕೃಷ್ಣಾ ನದಿಯ ಒಂದು ಪ್ರಮುಖ ಬಲದಂಡೆ ಉಪನದಿಯಾಗಿ ಸ್ನೇಹಿತರೆ. ಯಾವುದು ಮಾರ್ಕಂಡೇಯ ನದಿ. ಈ ಮಾರ್ಕಂಡೇಯ ನದಿಗೆ ಒಂದು ಪ್ರಮುಖ ಫಾಲ್ಸ್ ಕೂಡ ನಿರ್ಮಾಣವಾಗಿದೆ ರೀ. ಅದ್ಯಾವುದಪ್ಪ ಅಂದ್ರೆ ಗೊಡ್ಚಿನಮಲ್ಕಿ ಸ್ನೇಹಿತರೆ. ಸುಮಾರು ಬಾರಿ ಕ್ವಶನ್ ಆಗಿದೆ ಇದು ಕೂಡ. ಗೊಡ್ಚಿನಮಲ್ಕಿ ಫಾಲ್ಸ್ ಯಾವ ನದಿಯಿಂದ ನಿರ್ಮಾಣವಾಗಿದೆ ಅಂತ ಕೇಳಿದ್ದಾರೆ. ಯಾವುದು ಮಾರ್ಕಂಡೇಯ ನದಿ ಸ್ನೇಹಿತರೆ. ಈ ಮಾರ್ಕಂಡೇಯ ನದಿಗೆ ಒಂದು ಪ್ರಮುಖ ಡ್ಯಾಮ್ ಕೂಡ ಕಂಡು ಬರ್ತಾ ಇತ್ತು, ಸಣ್ಣ ಚೆಕ್ ಡ್ಯಾಮು. ಅದ್ಯಾವುದಪ್ಪ ಅಂದ್ರೆ ಯೋಗಿಕೊಳ್ಳ ಡ್ಯಾಮ್ ಸ್ನೇಹಿತರೆ. ಯಾವುದು ಯೋಗಿಕೊಳ್ಳ ಡ್ಯಾಮ್. ನಂತರ ಇದು ಬಾಗಲಕೋಟೆ ಜಿಲ್ಲೆಯ ಕೂಡಲ ಸಂಗಮದೊಳಗೆ ಕೃಷ್ಣಾ ನದಿಯನ್ನು ಸೇರ್ತೈತೆ ರೀ. ಹಾಗಾದರೆ ಮೇಲ್ಗಡೆ ನೋಡಿದ್ವಲ್ಲ ನಾವು ಉಪನದಿಗಳ ಬಗ್ಗೆ, ಅವೆಲ್ಲಿ ಹುಡ್ತಾವ, ಅವು ಘಟಪ್ರಭಾ ನದಿಯನ್ನು ಎಲ್ಲಿ ಸೇರ್ತಾವ ಅಂತ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಇಲ್ಲಿ ಮಾರ್ಕಂಡೇಯ ನದಿ ಸ್ನೇಹಿತರೆ. ಇದು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಬೈಲೂರಿನಲ್ಲಿ ಹುಟ್ಟುತ್ತೆ ರೀ. ಎಲ್ಲಿ ಹುಟ್ಟುತ್ತೆ? ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಬೈಲೂರಿನಲ್ಲಿ ಮಾರ್ಕಂಡೇಯ ನದಿ ಹುಟ್ಟುತ್ತೆ. ಇದು ಘಟಪ್ರಭಾ ನದಿಯನ್ನು ಎಲ್ಲಿ ಸೇರ್ತಪ್ಪ ಅಂದ್ರೆ ಗೋಕಾಕ್ನಲ್ಲಿ ಘಟಪ್ರಭಾ ನದಿಗೆ ವಿಲೀನವಾಗ್ತದೆ ರೀ. ಇದು ಎಲ್ಲಿ? ಗೋಕಾಕ್ ನಗರದಲ್ಲಿ ಘಟಪ್ರಭಾ ನದಿಯನ್ನು ಮಾರ್ಕಂಡೇಯ ನದಿ ಸೇರುತ್ತೆ. ಈ ಮಾರ್ಕಂಡೇಯ ನದಿಗೆ ಒಂದು ಪ್ರಮುಖ ಜಲಪಾತ ಕೂಡ ಕಂಡು ಬರುತ್ತೆ. ಎಲ್ಲಿ ಅಂದರೆ ಗೊಡ್ಚಿನಮಲ್ಕಿ ಗ್ರಾಮದೊಳಗೆ. ಅದ್ಯಾವುದಪ್ಪ ಅಂದ್ರೆ ಗೊಡ್ಚಿನಮಲ್ಕಿ ಜಲಪಾತ ಸ್ನೇಹಿತರೆ. ಹಾಗಾದರೆ ಈ ಗೊಡ್ಚಿನಮಲ್ಕಿ ಜಲಪಾತ ಎಷ್ಟು ಎತ್ತರ ಇದೆಯಪ್ಪ ಅಂದ್ರೆ 45 ಮೀಟರ್ ಎತ್ತರದ ಜಲಪಾತವಾಗಿದೆ ಸ್ನೇಹಿತರೆ ಇದು. ನೆಕ್ಸ್ಟ್ ಇನ್ನೊಂದು ಪ್ರಮುಖ ಉಪನದಿ ಯಾವುದಪ್ಪ ಅಂದ್ರೆ ಹಿರಣ್ಯಕೇಶಿ ನದಿ ಸ್ನೇಹಿತರೆ. ಇದೆಲ್ಲಿ ಹುಡ್ತದಪ್ಪ ಅಂದ್ರೆ ಇದು
ಮಹಾರಾಷ್ಟ್ರ ರಾಜ್ಯದ ಸಿಂಧದುರ್ಗ ಜಿಲ್ಲೆಯ ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟುವ ಒಂದು ಉಪನದಿ ಆಗೈತೆ ಇದು. ಈ ನದಿ ಎಲ್ಲಿ ಬಂದು ಸೇರುತ್ತಪ್ಪ ಅಂದ್ರೆ ಘಟಪ್ರಭಾ ನದಿಯನ್ನು ಹಿಡಿಕಲ್ ಆಣೆಕಟ್ಟಿನ ನಂತರ ಘಟಪ್ರಭಾ ನದಿಯೊಂದಿಗೆ ವಿಲೀನವಾಗುತ್ತೆ. ಹಿಡಿಕಲ್ ಆಣೆಕಟ್ಟಿನ ನಂತರ ಘಟಪ್ರಭಾ ನದಿಯನ್ನು ಒಂದು ವಿಲೀನವಾಗುವ ಉಪನದಿ ಯಾವುದು? ಹಿರಣ್ಯಕೇಶಿ ನದಿಯಾಗಿರುತ್ತೆ. ಈ ಹಿರಣ್ಯಕೇಶಿ ನದಿಗೆ ಒಂದು ಪ್ರಮುಖ ಫಾಲ್ಸ್ ಕೂಡ ಕಂಡು ಬರುತ್ತೆ. ಇಲ್ಲಿ ಚಿತ್ರದಲ್ಲಿ ನೋಡಿ ಸ್ನೇಹಿತರೆ, ಸಣ್ಣ ಫಾಲ್ಸ್ ಇದು ರಾಮತೀರ್ಥ ವಾಟರ್ ಫಾಲ್ಸ್ ಸ್ನೇಹಿತರೆ. ಯಾವುದು? ರಾಮತೀರ್ಥ ವಾಟರ್ ಫಾಲ್ಸ್. ಘಟಪ್ರಭಾ ನದಿ ವ್ಯವಸ್ಥೆ ಮೇಲೆ ಕಂಡುಬರುವ ಆಣೆಕಟ್ಟಗಳ ಬಗ್ಗೆ ಮೇಲ್ಗಡೆ ನೋಡಿದ್ವಿ. ಅವುಗಳ ಬಗ್ಗೆ ಸಂಪೂರ್ಣ ವಿವರ ಅಂತ ತಿಳ್ಕೋಣ. ಮೊದಲನೇದಾಗಿ ಒಂದು ಕಂಡುಬರುವ ಆಣೆಕಟ್ಟೆ ಯಾವುದು? ರಾಜ ಲಕ್ಕಮ್ಮನಗೌಡ ಆಣೆಕಟ್ಟು ಸ್ನೇಹಿತರೆ. ಇದು ಘಟಪ್ರಭಾ ನದಿ ವ್ಯವಸ್ಥೆಯಲ್ಲಿ ಕಂಡುಬರುತ್ತೆ. ಈ ಆಣೆಕಟ್ಟೆಯಲ್ಲಿ ನಿರ್ಮಾಣವಾಗೈತಪ್ಪ ಅಂದ್ರೆ ಕರ್ನಾಟಕದ ಬೆಳಗಾವಿ ಜಿಲ್ಲೆ ಹಿಡಿಕಲ್ ಗ್ರಾಮದೊಳಗೆ ಈ ರಾಜ ಲಕ್ಕಮ್ಮನಗೌಡ ಆಣೆಕಟ್ಟು ನಿರ್ಮಾಣವಾಗುತ್ತೆ. ಈ ಆಣೆಕಟ್ಟು ಯಾವಾಗ ನಿರ್ಮಾಣವಾಗಿದೆಯಪ್ಪ ಅಂದ್ರೆ 1987 ನಿರ್ಮಾಣ ಆಗುತ್ತೆ ರೀ. ಈ ಆಣೆಕಟ್ಟೆ ಎತ್ತರ ಎಷ್ಟಿದೆ ರೀ? 204.98 ಅಡಿ ಎತ್ತರ ಇದೆ ಇದು. ಈ ಆಣೆಕಟ್ಟೆಯ ಉದ್ದ ಎಷ್ಟಪ್ಪ ಅಂದ್ರೆ 10.18 ಕಿಲೋಮೀಟರ್ ಸ್ನೇಹಿತರೆ. ಎಷ್ಟು? 10.18 ಕಿಮಿ ಉದ್ದ ಇದೆ ಇದು. ಈ ರಾಜ ಲಕ್ಕಮ್ಮನಗೌಡ ಆಣೆಕಟ್ಟಿನ ಒಟ್ಟು ಸಂಗ್ರಹಣಾ ಸಾಮರ್ಥ್ಯ ಎಷ್ಟಿದೆಪ್ಪ ಅಂದ್ರೆ ಸ್ಟೋರೇಜ್ ಕೆಪಾಸಿಟಿ 51.16 TMC ಇದೆ ಸ್ನೇಹಿತರೆ. ಎಷ್ಟು? 51.16 TMC. ಈ ಆಣೆಕಟ್ಟು ಬೆಳಗಾವಿ ಮತ್ತು ಬಾಗಲಕೋಟೆ ಜಿಲ್ಲೆಯ ಸುಮಾರು 8,20,000 ಎಕರೆ ಭೂಮಿಗೆ ನೀರಾವರಿ ಅಗತ್ಯತೆಯನ್ನು ಒದಗಿಸುತ್ತಾ. ಇದರ ಜೊತೆಗೆ ಜಲವಿದ್ಯುತ್ ಉತ್ಪಾದನೆ ಮಾಡಲು ಕೂಡ ಈ ಅಣೆಕಟ್ಟು ಸಹಕಾರಿಯಾಗಿದೆ ಸ್ನೇಹಿತರೆ. ನೆಕ್ಸ್ಟ್ ಇನ್ನೊಂದು ಪಾಟಕ್ವಾಡೆ ಅಣೆಕಟ್ಟು. ಇದು ಕೂಡ ಘಟಪ್ರಭಾ ನದಿ ವ್ಯವಸ್ಥೆಯಲ್ಲಿ ಒಂದು ನಿರ್ಮಾಣವಾದ ಅಣೆಕಟ್ಟು. ಎಲ್ಲಿ ಕಂಡು ಬರ್ತಾ ಇದು? ಮಹಾರಾಷ್ಟ್ರದ ಮಸೂರಿಯಲ್ಲಿ ಕಂಡುಬರುತ್ತೆ. ಮಹಾರಾಷ್ಟ್ರದ ಮಸೂರಿಯಲ್ಲಿ ಕಂಡುಬರುವ ಒಂದು ಪ್ರಮುಖ ಅಣೆಕಟ್ಟು ಸ್ನೇಹಿತರೆ ಇದು. ನೆಕ್ಸ್ಟು ಘಟಪ್ರಭಾ ನದಿ ವ್ಯವಸ್ಥೆಯಲ್ಲಿ ಕಂಡುಬರುವ ಒಂದು ಪ್ರಮುಖ ಜಲಪಾತ ಯಾವುದಪ್ಪ ಅಂದ್ರೆ ಗೋಕಾಕ್ ಜಲಪಾತ ಸ್ನೇಹಿತರೆ. ಯಾವುದು? ಗೋಕಾಕ್ ಜಲಪಾತ. ಈ ಗೋಕಾಕ್ ಜಲಪಾತ ಮರಳುಗಲ್ಲಿನ ಬಂಡೆ ಮೇಲೆ ಸುಮಾರು 52 ಮೀಟರ್ ಎತ್ತರದೊಳಗೆ ಗೋಕಾಕ್ ನಗರದಲ್ಲಿ ನಿರ್ಮಾಣ ಆಗ್ತದೆ ರೀ. ಯಾವುದೇ? ಈ ಗೋಕಾಕ್ ಫಾಲ್ಸ್. ಈ ಜಲಪಾತ ಇದೆಯಲ್ಲ ಸಣ್ಣ ಪ್ರಮಾಣದೊಳಗೆ ನಯಾಗರ ಫಾಲ್ಸ್ ಅನ್ನು ಕೂಡ ಹೋಲುತ್ತಾ. ಆದ ಕಾರಣ ಇದನ್ನು ಕರ್ನಾಟಕದ ನಯಾಗರ ಅಂತ ಕೂಡ ಕರೀತಾರೆ. ಯಾವುದಕ್ಕೆ? ಗೋಕಾಕ್ ಫಾಲ್ಸ್ಗೆ. ಥ್ಯಾಂಕ್ ಯು ಫ್ರೆಂಡ್ಸ್. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ ಆದ ಅಡ್ಡಾ ವಾರಿಯರ್ಸ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಕೆಳಗಡೆ ಕಮೆಂಟ್ ಬಾಕ್ಸ್ ಒಳಗೆ ನಿಮ್ಮ ಅನಿಸಿಕೆ ಏನು ತಿಳಿಸಿ. ಹಾಗಾದರೆ ಈ ವಿಡಿಯೋದು ಏನಾದರೂ ನಿಮ್ಗೆ PDF ಬೇಕಾಗಿತ್ತಪ್ಪ ಅಂದರೆ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಶೇರ್ ಮಾಡಿರ್ತೇನೆ. ಅದಕ್ಕೆ ಜಾಯ್ನ್ ಆಗಿ ಪ್ರತಿಯೊಂದು ವಿಡಿಯೋದ PDF ನೀವು ಅಲ್ಲಿ ಡೌನ್ಲೋಡ್ ಮಾಡ್ಕೋಬೋದು.